ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ರಾಜ್. ಡೆವಿಲ್ ಆರಂಭಕ್ಕೆ ಜಸ್ಟ್ ಕೌಂಟೌನ್ ಅಷ್ಟೇ ಆರಂಭವಾಗಿರೋದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿ ಡಿ ಬಾಸ್ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನೀವು ನೋಡ್ತಾ ಇರಬಹುದು ನನ್ನ ಹಿಂಬದಿಯ ದೃಶ್ಯದಲ್ಲಿ ಡಿ ಬಾಸ್ ಅವರ ಕಟೌಟ್ ಹಾಗೆ ಕಟೌಟ್ಗೆ ನಡೀತಿರುವಂತಹ ಒಂದಷ್ಟು ಕೆಲಸ ಕಾರ್ಯಗಳು ಕೂಡ ಜರುಗ್ತಾ ಇರುವಂತದ್ದು. ಇಲ್ಲಿ ಎಲ್ಲೆಡೆ ಕೂಡ ಡಿ ಬಾಸ್ ಅನ್ನುವಂತಹ ಘೋಷವಾಕ್ಯ ಕೂಗ್ತಾ ಇರುವಂತದ್ದು. ಸದ್ಯಕ್ಕೆ ನೀವು ನೋಡ್ತಾ ಇರಬಹುದು ಎಷ್ಟು ಬಹಳ ದೊಡ್ಡ ಕಟೌಟ್ ನರ್ತಕಿ ಥಿಯೇಟರ್ ನಲ್ಲಿ ನಿರ್ಮಿಸಿರುವಂತದ್ದು. ನರ್ತಕಿ ಥಿಯೇಟರ್ ಅಂತಂದ್ರೆ ಒಂದು ಕ್ಷಣ ನೆನಪು ಮಾಡ್ಕೊಳ್ಬೇಕು, ದರ್ಶನ್ ಅವರ ಫೇವರೇಟ್ ಥಿಯೇಟರ್. ಯಾಕಂದ್ರೆ ದರ್ಶನ್ ಅವರ ಕರಿಯ ಸಿನಿಮಾದಿಂದ ಆರಂಭವಾಗಿದ್ದಂಥದ್ದು. ಸಾಮಾನ್ಯವಾಗಿ ದರ್ಶನ್ ಅವರ ಯಾವ ಸಿನಿಮಾ ರಿಲೀಸ್ ಆದ್ರೂ ಕೂಡ ಈ ಒಂದು ನರ್ತಕಿ ಥಿಯೇಟರ್ ಅಂದ್ರೆ ಮೇನ್ ಥಿಯೇಟರ್ ಆಗಿರುತ್ತೆ. ಸೊ ನೋಡ್ತಾ ಇರಬಹುದು ನೀವು ಯಾವ ರೀತಿಯಲ್ಲಿ ಜನ ಜಮಾಯಿಸಿದ್ದಾರೆ, ಅಭಿಮಾನಿಗಳು ಜಮಾಯಿಸಿದ್ದಾರೆ. ಎಲ್ಲೆಡೆ ಡಿ ಬಾಸ್ ಅಂತ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿರೋದು? ನಾವು ಕೆಂಗೇರಿಯಪ್ಪ ನಗರ ಮೇಡಮ್. ಯಾಕೆ ಡಿ ಬಾಸ್ ಅಂದ್ರೆ ಅಷ್ಟೊಂದು ಇಷ್ಟ? ಮೇಡಮ್ ಇಲ್ಲಿದ್ದಾರೆ, ಇಲ್ಲಿ ಬಾಸ್ ಇಲ್ಲಿದ್ದಾರೆ. ಬಾಸ್ ಇಷ್ಟ ಯಾರು ಇಷ್ಟ ಆಗಲ್ಲ ಮೇಡಮ್, ಚಿಕ್ಕ ಮಕ್ಕಳಿಂದ ಇಷ್ಟ. ಡಿ ಬಾಸ್ಗೆ ಜಾಯ್. ಮೇಡಮ್ ತುಂಬಾ ಖುಷಿ ಆಗ್ತೈತೆ ನಮಗೆ. ನಮ್ಮ ಬಾಸ್ ಡಿ ಬಾಸ್ ಅವ್ರು ಈಗ ಇದ್ದಾರೆ, ಅವ್ರು ಬೇಗ ಬರ್ಲಿ ಅಂತ ನಮ್ಗೆ ಫುಲ್ ಖುಷಿ. ಡಿ ಬಾಸ್ ಪಟಾಕಿ ಹೊಡೆದು ಫುಲ್ ಕ್ರೇಜ್ ಜಾಸ್ತಿ ಆಗಿದೆಯಲ್ವಾ? ಫಸ್ಟ್ ಡೇ ಫಸ್ಟ್ ಶೋ ಏನ್ ಅನಿಸ್ತಾ ಇದೆ? ಮೇಡಮ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲಾ ಫ್ಯಾನ್ಸ್ ಗಳು ತುಂಬಾ ಖುಷಿ ಇರ್ತದೆ. ಇದ್ರಲ್ಲಿ ಏನೊಂದು ಬೇಸರ ಅಂದ್ರೆ ನಮ್ಮ ಬಾಸ್ ಒಳಗಡೆ ಇದಾರೆ. ಆದಷ್ಟು ಬೇಗ ಎಲ್ಲರ ಜೊತೆ ಬೇಗ ಬಾಸ್ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಆದಷ್ಟು ಬೇಗ ಆಚೆ ಬರ್ಲಿ ಅಂತ ನಾವು ಕೇಳ್ಕೊಂತೀವಿ. ಸಿನಿಮಾ ಯಾವ್ದು ಇಷ್ಟ? ಯಾವ್ದಾದ್ರು ಒಂದು ಡೈಲಾಗ್ ಹೇಳೋದಾದ್ರೆ? ಮೇಡಮ್ ಸಿನಿಮಾ ಡೈಲಾಗ್ ಹೇಳೋದಾದ್ರೆ ಆನೆ ನಡೆದಿದ್ದೆ ಮೇಡಮ್ ಯಾವತ್ತಿದ್ರು ದಾರಿ ಅಷ್ಟೇ ಮೇಡಮ್. ಯಾವ್ದಾದ್ರು ಒಂದು ಡೈಲಾಗ್ ಹೇಳೋದಷ್ಟು ನಮ್ ಬಾಸು ಫೆಬ್ರವರಿ 16 ಬರ್ಬೇಕು ಅಂತ ಕೇಳ್ಕತೀವಿ. ತಾಯಿ ಚಾಮುಂಡೇಶ್ವರಿಗೆ ನಮ್ ಬಾಸು ಯಾರು? ದರ್ಶನ್ಗೆ, ಕಿಟ್ಟಿಗೆ. ಬಾಸ್ ಒಳಗಡೆ ಇದ್ರು ಆಚೆ ನಾವಿದೀವಿ, ಮೆರೆಸ್ತೀವಿ ಬಾಸ್ನ. ಜೈ ಡಿ ಬಾಸ್. ಸೂರ್ಯನ್ ಗ್ರಹಣ ಜಾಸ್ತಿ ಹೊತ್ತು ಹಿಡಿಯಲ್ಲ ಚಿನ್ನ, ಬೇಗ ಬರ್ತೀನಿ. ಜಾಸ್ತಿ ಹೊತ್ತು ಇರಲ್ಲ ಚಿನ್ನ. ಬಂದಾಯ್ತು ಚಿನ್ನ, ಬಂದಾಯ್ತು, ನರ್ತಕಿಗೆ ಬಂದಾಯ್ತು. ಹಲೋ, ಆನೆ ನಡೆದಿದ್ದೆ ದಾರಿ ಮಗ ಕಟ್ಟಾಕ ನೋಡೋಣ. ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ನಾವು ಆನೆನೇ ಎತ್ತಿದ್ದೇವೆ, ನಮ್ಗೆ ಎಷ್ಟಿರ್ಬೇಕು? ಭೂಪತಿ ಗಂಡಿಗೆ ಕೇಲ್ ಖತಮ್ ನಾಟಕ್ ಬಂದ್, ಕೇಲ್ ಖತಮ್ ನಾಟಕ್ ಕಮಾನ್. ಜೈ ಡಿ ಬಾಸ್. ನರ್ತಕಿ ಬಂದಾಯ್ತು, ತಾಕತ್ತಿದೆ ತಡೀರಿ. ಅವ್ರ ಅಪ್ಪನ್ ಗುಟ್ಟರು ತಡೀರಿ, ತಾಕತ್ತಿದೆ. ಮೆನಿ ಬಾಸಸ್ ಮೇ ಕಮ್ ಅಂಡ್ ಗೋ, ದೇರ್ ಇಸ್ ಓನ್ಲಿ ಒನ್ ಬಾಸ್, ಡಿ ಬಾಸ್. ನಮ್ ಬಾಸ್ ಮುಂದೆ ಯಾವ ಫಿಲಂ ನಡೆಯಲ್ಲ. ಬಂದು ನಿಂತು ಹೋಗುತ್ತಿಲ್ಲ ಅದು. ನಮ್ ಬಾಸ್ ಬೇವಾಗಿಟ್ಟು ನಮ್ ಬಾಸ್ ಡಿ ಬಾಸ್. ಸೊ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಲ್ಲಿ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ನರ್ತಕಿ ಥಿಯೇಟರ್, ಅದು ಮೇನ್ ಥಿಯೇಟರ್ ಅಲ್ಲಿ ಇದೆ ಅಂತ. ಸೊ ನೀವು ನೋಡ್ತಾ ಆಗಿರ್ಬೋದು ನನ್ನ ಎಡಭಾಗದ ದೃಶ್ಯದಲ್ಲಿ ಈಗಾಗಲೇ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ದಾರೆ. ಡಿ ಬಾಸ್ ಅವರ ಸಿನಿಮಾವನ್ನ ನಾವು ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಂತ ಬೇರೆ ಬೇರೆ ಊರಿಂದಲೂ ಕೂಡ ಆಗಮಿಸಿರುವಂತನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ದೃಶ್ಯಗಳಲ್ಲಿ. ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೀತಾ ಇದೆ. ಕಟೌಟ್ಗೆ ಆಗಿರಬಹುದು ಅಥವಾ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇದು ಡಿ ಬಾಸ್ ಅವರ ಕೋಟೆ, ಇದು ಡಿ ಬಾಸ್ ಅವರ ಕ್ರೇಜ್. ಅಂದ್ರೆ ಟ್ರೈಲರ್ ಅನ್ನ ನೋಡಿದಂತಹ ಅಭಿಮಾನಿಗಳು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ವೇಟ್ ಮಾಡ್ತಾ ಇದ್ರು. ರಿಲೀಸ್ ಇನ್ನೇನು 6:30 ಶೋ ಇದೆ ಅನ್ನಂಗೆ 4 ಗಂಟೆಯಿಂದಲೂ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಇಲ್ಲಿ ಏನೇನೆಲ್ಲ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ಪಟಾಕಿ ಸಿಡಿಸಿ ಅಂದ್ರೆ ನಾವು ನೋಡ್ತಾ ಹೋಗ್ಬೋದು 4 ಗಂಟೆಗಳಿಂದಲೂ ಅಂತಂದ್ರೆ ಅಭಿಮಾನಿಗಳು ಬಹುಶಃ ನಿನ್ನೆ ರಾತ್ರಿಯಿಂದ ಅಥವಾ 1 ವಾರದಿಂದ ನಿದ್ರೆಯೇ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ನೀವು ನನ್ನ ಎಡಭಾಗದ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಕ್ರೇಜ್ ಇದೆ ಅನ್ನೋದು. ಆ ದರ್ಶನ್ ಅಂತಂದ್ರೆ ಒಂದು ಕ್ರೇಜ್ ಕಾ ಬಾಪ್ ಅಂತಾನೆ ಹೇಳ್ತಾರಲ್ಲ, ಅದಕ್ಕೆ ಯಾವುದೇ ಎರಡು ಮಾತಿಲ್ಲ ಅಂತ ನೋಡಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನರ್ತಕಿ ಥಿಯೇಟರ್ ನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿರುವಂತದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಈ ರೀತಿಯಾದಂತಹ ಕ್ರೇಜ್ ನ, ಈ ರೀತಿಯಾದಂತಹ ಅಭಿಮಾನವನ್ನ, ಒಂದು ಸಾಮ್ರಾಜ್ಯವನ್ನ ಕಟ್ಟಿದಾರಲ್ವಾ, ನಿಜವಾಗ್ಲೂ ಕೂಡ ಅದಕ್ಕೆಲ್ಲ ಒಂದು ಪುಣ್ಯ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ರೀತಿ ಕ್ರೇಜ್ ನ ನಾವಂತೂ ಎಲ್ಲೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ರು ಹೇಳ್ತಾ ಇರೋದು ಇಷ್ಟೇ, ನಮ್ ಬಾಸ್ ಇಲ್ಲಿಲ್ಲ, ಆಚೆ ಇದ್ದಾರೆ ಅಷ್ಟೇ. ಅವರು ಅನ್ಕೊಂಡಿದ್ದಕ್ಕಿಂತ 10 ಪಟ್ಟು ಸಿನಿಮಾ
ಎತ್ತರಕ್ಕೆ ನಾವು ಕೊಂಡೊಯ್ತೀವಿ. ಶತದಿನೋತ್ಸವ ಈ ಸಿನಿಮಾ ಆಚರಣೆ ಮಾಡೇ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇರಬಹುದು. ಸೊ ಇದರಲ್ಲಿ ಓಕೆ ನೋಡ್ತಾ ಹೋಗೋಣ. ಸೊ ಅಭಿಮಾನಿಗಳನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಎಲ್ಲಿಂದ ಬಂದಿರೋದು? ಹಾಸನಿಂದ ಬಂದಿರೋದು. ಮಾತಾಡೋದು ಯಾಕೆ ಹಾಕ್ತಾರೆ, ಹಾಕ್ಲೇಬೇಕು. ಇದು ನಮ್ದೇ TRP, ನಮ್ದೇ ಬಾಸು. ನೋಡೋಣ, ಆಗ್ಲಿಲ್ಲ ಅದು ಒಂಥರ ಆಗ್ಲಿ ಸರ್. ಹಾಸನಿಂದ ಬಂದಿರೋದು ಮೇಡಮ್. ಓಕೆ, ಯಾವಾಗ ಬಂದಿರೋದು? ನಾವು ನಿನ್ನೆ ನೈಟ್ 10 ಗಂಟೆಗೆ ಬಂದು, ಸಿನಿಮಾ ನೋಡ್ಲಿಕ್ಕೆ ಹೌದು ಅದಕ್ಕೆ ಬಂದಿದೆ ಮೇಡಮ್. 4 ಕಾರಲ್ಲಿ ಬಂದಿದೀವಿ ಹಾಸನಿಂದ. ಆಚೆ ಕಾರ್ ನಿಂತಿದೆ. ಬಸ್ ದರ್ಶನ್ ಸರ್ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ, ತುಂಬಾ ದಾನ ಧರ್ಮ ಮಾಡಿದ್ದಾರೆ, ಅದರಿಂದ ಬಂದಿದೀವಿ. ಯಾವ್ದೋ ಒಂದು ಮೇಡಮ್ ಏನಿಲ್ಲ ಮೇಡಮ್, ತುಮಕೂರು ಹೋಗಿ ಸಿದ್ಧಗಂಗಾ ಮಠಕ್ಕೆ 1000 ಚೀಲ ಅಕ್ಕಿ ಕಳಿಸ್ತಾರೆ. ಅದೊಂದು ಅಭಿಮಾನ ಸಾಕಲ್ವಾ ಮೇಡಮ್, ಅಲ್ವಾ? ಅದೇ ತರ ಒಂದು ಎಲ್ಲರಿಗೂ ಒಂದೊಂದು ರೀತಿ ಹೆಲ್ಪ್ ಮಾಡಿರ್ತಾರೆ. ಆ ಅಭಿಮಾನದಿಂದ ಬಂದಿದೀವಿ ಮೇಡಮ್, ಅಷ್ಟೇ. ಮೇಡಮ್ ಆನೆ ನಡೆದಿದ್ದ ದಾರಿ ತಾಕದಿದ್ದ ಕಟ್ಟಾಕು, ಆನೆ ನಡೆದಿದ್ದ ದಾರಿ ತಾಕದಿದ್ರೆ ಕಟ್ಟಾಕು. ಓಕೆ, ಸೊ ನನ್ನ ಎಡಪಕ್ಕದ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಲ್ಲಿ ಈ ಒಂದು ಕ್ರೇಜ್ ಆಗಿರುವಂತದ್ದನ್ನು ನೀವು ನೋಡ್ತಾ ಹೋಗ್ಬೋದು. ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಕೂಡ ಇದಕ್ಕೆ ಬೀಳ್ತಾ ಇರುವಂತದ್ದು ಈ ಅವರ ಒಂದು ಕ್ರೇಜ್. ಅದು ಬೆಳಗ್ಗೆ ಚಿತ್ರ ಬಿಡುಗಡೆಗೂ ಮುನ್ನ ಅಂದ್ರೆ 1-2 ಗಂಟೆಗಳನ್ನ ಒಂದು 3-4 ಗಂಟೆಗಳ ಹಿಂದೆ ಅಭಿಮಾನಿಗಳು ಬಂದಿದ್ದಾರೆ. ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯ ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ನೋಡ್ತಾ ಅಭಿಮಾನಿಗಳು ಈಗಾಗಲೇ ಜಮಾಯಿಸಿದ್ದಾರೆ ಥಿಯೇಟರ್ ಮುಂಭಾಗದಲ್ಲಿ ಅನ್ನೋದು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಬಹಳ ವಿಶೇಷವಾಗಿರುವಂತಹ ನಟನೆಗೆ ಕೊಡ್ತಾ ಇರುವಂತಹ ಗೌರವ ಕೂಡ ಹೇಳ್ತಾ ಹೋಗ್ಬೋದು. ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಎಲ್ಲೆಡೆ ಡಿ ಬಾಸ್ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇರಬಹುದು. ಇದು ನರ್ತಕಿ ಥಿಯೇಟರ್ನಿಂದ ಪ್ರತ್ಯಕ್ಷ ವರದಿ. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಪಲ್ಲವಿ ಎನ್ರಾಜ್, ಕನ್ನಡ ಪಿಕ್ಚರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಡೆವಿಲ್ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ತುಂಬಾ ಒಂದು 9-10 ಸಿನಿಮಾಸ್ ಕೆಲಸ ಮಾಡಿದ್ದೀನಿ, ಖುಷಿ ಆಗತ್ತೆ. ಬಟ್ ಇವತ್ತು ಒಳಗಡೆ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ನಾವು ಮಾತಾಡೋದು ಬೇಡ. ನಾವು ಕಲಾವಿದರಾಗಿ ನಾವೆಲ್ಲರೂ ಒಂದೇ. ನಮ್ಮ ಕನ್ನಡ ಸಿನಿಮಾ ನಾವು ಬೆಳೆಸಲೇಬೇಕು. ಹಾಗಾಗಿ ನಾನು 22 ವರ್ಷ ಇಂಡಸ್ಟ್ರಿ, 600 ಸಿನಿಮಾ. ನಾನು ಯಾವತ್ತೂ ಇಷ್ಟು ಬೆಳಗ್ಗೆ ಬಂದವಳೇ ಅಲ್ಲ, ಅದು ನಿಮಗೆ ಗೊತ್ತು ಎಲ್ರಿಗೂ. ನಾನು ಅನಾಥಾಶ್ರಮ ಬೇರೆ ನಡೆಸ್ತೀನಿ. 3 ಗಂಟೆಗೆದ್ದು ರೆಡಿಯಾಗಿ ಒಂದು ವಾರದಿಂದ ಕುತೂಹಲ, ಯಾವಾಗ ಹೋಗ್ತೀನಿ ಅಂತ ನೋಡ್ಲೇಬೇಕು. ಯಾಕಂದ್ರೆ ಅವ್ರಿದ್ದಿದ್ರೆ ಅದು ಬೇರೆ. ಈಗ ಮನೆಯಲ್ಲಿ ಒಬ್ರು ಗಂಡಸರಿದ್ರೆ ಹೇಗೆ ಮನೆ ಕುಟುಂಬ ನಡೆಯುತ್ತೆ, ಹಾಗೆ ಅವರು ಕಷ್ಟದಲ್ಲಿ ಒಂದು ಕಡೆ ಇದ್ದಾಗ ನಾವೆಲ್ಲ ಸೇರಿ ಆ ಮನೆನ ನಡೆಸ್ಕೊಂಡು ಹೋಗ್ಬೇಕು. ಇದೇ ನಾನು ಹೇಳ್ತಾ ಇರೋದು. ಇದೆಲ್ಲ ನಮ್ಮ ಕುಟುಂಬ, ನಾವೆಲ್ಲರೂ ಸೇರಿ ಬೆಳೆಸಬೇಕು ಅನ್ನೋದೇ ನಂಗಿಷ್ಟ. ಮೊದಲನೇದಾಗಿ ನೋವಾಗತ್ತೆ, ಅವ್ರು ಅಲ್ಲಿದ್ದಾರೆ, ನಾವೆಲ್ಲ ಇಲ್ಲಿದ್ವಿ. ಅವರು ಇರ್ಬೇಕಿತ್ತು ಇಲ್ಲಿ. ರಾತ್ರಿ ಇದೇ ಫಸ್ಟ್ ಟೈಮ್ ಇಷ್ಟು ನಾನು ನೋಡಿರೋ ಹಾಗೆ ಇದೇ ಫಸ್ಟ್ ಟೈಮು ಇಷ್ಟು ಕಡೆ. ಏನ್ರಂದ್ರೆ ನಮ್ಮ ಅಭಿಮಾನಿಗಳು, ರಾಜ್ಕುಮಾರ್ ಅವ್ರು ಹೇಳ್ತಿದ್ರು ಅಭಿಮಾನಿಗಳೇ ದೇವರು ಅಂತ. ಅವ್ರು ಅದರಲ್ಲೂ ಆಕ್ಚುಲಿ ಸೆಲೆಬ್ರಿಟಿ ಅಂತ ಇಲ್ಲಿ ಬರ್ಕೊಂಡಿದ್ದಾರೆ. ಅವ್ರ ಎದೆ ಮೇಲೆ ಇದೆ, ನಾವ್ ಯಾರು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ. ಅವ್ರ ಮನಸ್ಸಲ್ಲಿ ಇಷ್ಟೂ ಜನ ಅಭಿಮಾನಿಗಳು ಪ್ರೀತಿ ಕೊಡ್ತಾ ಇದಾರಲ್ಲ, ಅವ್ರು ಎಷ್ಟು ಕಣ್ಣೀರ್ ಹಾಕಿದಾರೋ ಗೊತ್ತಿಲ್ಲ ಅಲ್ಲಿ. ಆ ಜಾಗದಲ್ಲಿ ಅವ್ರು ಎಷ್ಟು ನೋವು ತಿಂತಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಒಬ್ಬ ಇಷ್ಟೆಲ್ಲ ಕೋಟ್ಯಾಂತರ ಜನ ನಾವ್ ಇಲ್ಲಿದ್ದೀವಿ. ಒಬ್ಬ ಮನುಷ್ಯ ಒಂದು 4 ಗೋಡೆ ಮಧ್ಯೆ ಇದರಲ್ವಾ, ಅವ್ರಿಗೆ ಗೊತ್ತಾ ನೋವೇನು ಅಂತ. ಒಂದೊಂದು ಕ್ಷಣನೂ ಅವ್ರು ನೋವು ಅನುಭವಿಸ್ತಿರ್ತಾರೆ. ನಿಜವಾಗ್ಲೂ ಇದೇ ಫಸ್ಟ್ ಟೈಮು ಈ ತರ ಸೆಲೆಬ್ರಿಟಿ ಅಂದ್ರೆ. ಅವರು ನಮ್ಮ ಅಭಿಮಾನಿಗಳು ಏನಂದ್ರೆ, ನಾವ್ಯಾರು ನಿಮ್ಮನ್ನ ಬಿಟ್ಕೊಡಲ್ಲ, ನಾವೆಲ್ಲರೂ ನಿಮ್ ಜೊತೆ ಇದೀವಿ ಅಂತ ನಮ್ಮ ಅಭಿಮಾನಿಗಳು ಎಲ್ಲರೂ ತೋರಿಸ್ತಾ ಇದ್ದಾರೆ ಮೇಡಮ್. ಫಸ್ಟ್ ಟೈಮ್ ಮೇಡಮ್. ರಾತ್ರಿ ನಾನು 2 ಗಂಟೆ ನಾನು ಮಲಗಿದ್ದೆ 2 ಗಂಟೆ 3 ಗಂಟೆಗೆ ಎದ್ದೆ. ಎಲ್ಲ ವಿಡಿಯೋಸ್ ಯಾವ್ದು ಓಪನ್ ಮಾಡಿದ್ರು ಕಟೌಟ್ಗಳು, ಹಾರಗಳು, ಎಷ್ಟು ಒಂದೇನ್ ಗೊತ್ತಾ, ಅದು ಹೇಳ್ತೀನಿ ಈಗ. ಅಭಿಮಾನಿಗಳಿಗೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಅಭಿಮಾನಿಗಳನ್ನ ನೀವೇ ದೇವರು ಅಂದ್ರೆ ನಮ್ಮನ್ನ ಎಲ್ಲಿಟ್ಕೊಂಡು ಮೆರೆಸ್ತಾರೆ ಅಂತ ಗೊತ್ತಿಲ್ಲ. ಯಾವ ಮಟ್ಟಕ್ಕೆ ಬೇಕಾದ್ರೂ ನಮ್ಮ ಅಭಿಮಾನಿಗಳು ಮೆರೆಸ್ತಾರೆ, ಬಿಡಲ್ಲ ಅಷ್ಟು ಸುಲಭವಾಗಿ ನಮ್ಮ ಅಭಿಮಾನಿಗಳು. ನೋಡಿ ಯಾರಿಗೆ ಸಿಗ್ಬೇಕು ಈ ತರ ಈ ಪ್ರೀತಿ, ಈ ವಿಶ್ವಾಸ. ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ.
ಒಂದ್ ನಿಮಿಷ. ನೋಡಿ ಅಣ್ಣ, ಒಂದ್ ನಿಮಿಷ ನೋಡಿ, ಇವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ತೋರಿಸ್ತೀನಿ. ನೋಡಿ, ಈ ಅಭಿಮಾನಿಗಳ ಹತ್ರ ಎಲ್ಲರೂ ಬಡವ್ರೆ, ಯಾರು ಶ್ರೀಮಂತರಲ್ಲ ಇಲ್ಲಿ, ಎಲ್ಲರೂ ಬಡವ್ರೆ. ಅವ್ರ ಹತ್ರ 100 ರೂಪಾಯಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಾಲ ಮಾಡಿ ಆದ್ರೂ ಬಂದಿದ್ದಾರೆ. ಅವ್ರ ಹತ್ರ ಎಷ್ಟು ಕಷ್ಟಪಟ್ಟು ಅವ್ರ ತಾಯಿ ಹತ್ರ ಇಸ್ಕೊಂಡಿರ್ತಾರೆ, ಅಕ್ಕ ತಂಗಿರ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ, ಅವ್ರು ಕೂಡಿಟ್ಟಿರೋ ದುಡ್ಡು ತಗೊಂಡ್ ಬರ್ತಾ ಇದ್ದಾರೆ. ಯಾರು ಶ್ರೀಮಂತರಲ್ಲ ಇಲ್ಲಿ ಬಂದಿರೋರು. ಈ ಕೆಲಸಗಳೆಲ್ಲ ಯಾರು ದುಡ್ಡು ಶ್ರೀಮಂತರಲ್ಲ, ಅವ್ರವ್ರು ಕೂಡಿಕ್ಕಿರೋ ದುಡ್ಡು, ಅವ್ರವ್ರ ಕಷ್ಟಪಟ್ಟಿರೋ ದುಡ್ಡಲ್ಲಿ ಎಲ್ಲರೂ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಪ್ರತಿಯೊಬ್ಬರ ಅಭಿಮಾನಿಗಳಿಗೂ ನಾನು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ಒಂದ್ ನಿಮಿಷ ಅಲ್ವಾ ಆಗತ್ತೆ. ಕಾನೂನು ಚೌಕಟ್ಟಲ್ಲಿ ನಾನು ಮಾತಾಡ್ತಾ ಇಲ್ಲ, ಅದು ನನಗೆ ಸಂಬಂಧನೂ ಇಲ್ಲ. ಅದು ಕಾನೂನು ನೋಡ್ಕೊಳತ್ತೆ, ನನಗೆ ಸಂಬಂಧ ಇಲ್ಲ. ಒಬ್ಬ ಮನುಷ್ಯ ಅಷ್ಟು ದಿನ ಒಳಗ್ ಕೂತಿದ್ದಾನೆ ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ನೋವಿದೆ ಅಂತ. ಇಂಥ ಟೈಮಲ್ಲಿ ಸುಖದಲ್ಲಿ ಯಾರು ಹೋಗ್ಬಾರ್ದು, ಚೆನ್ನಾಗಿದ್ದಾಗ ಯಾರು ಹೋಗ್ಬಾರ್ದು, ಕಷ್ಟದಲ್ಲಿ ಹೋಗ್ಬೇಕು. ಕಷ್ಟದಲ್ಲಿ ಎಲ್ಲರೂ ಬಂದಿದ್ದಾರೆ ಕಷ್ಟದಲ್ಲಿ. ಅದು ಸಾಕು. ನನ್ನ ಅಭಿಮಾನಿಗಳು ಎಲ್ಲರೂ ಇದ್ದಾರೆ.